ಪ್ರಗತಿಯ ಹೆಸರಿನಲ್ಲಿ ಸಾಗರವನ್ನು ದಾಟಲು ಶಾರ್ಕ್ಗಳೊಂದಿಗೆ ಈಜಲು ಹೆದರದ ಮ್ಯಾನ್. ನಿಜವಾದ ಚಿನ್ನದ ಸರಳ ಬಾಹ್ಯ ಹೊಳಪನ್ನು ಹೊಂದಿರುವ ಆದರೆ ಅದರ ಎಲ್ಲ ಆಂತರಿಕ ವಸ್ತುವನ್ನು ಹೊಂದಿರುವ ವ್ಯಕ್ತಿ ಕೃತಕ ಚಿನ್ನದ ಲೇಪಿತ ಅನುಕರಣೆಗಳಿಗಿಂತ ಭಿನ್ನವಾಗಿ ಅದು ಹೊರಗಿನಿಂದ ಪ್ರಕಾಶಮಾನವಾಗಿ ಹೊಳೆಯಬಹುದು ಆದರೆ ಸುಲಭವಾಗಿ ಮುರಿಯಬಹುದು. ಕಮಲದಂತೆ ಯಾವುದೇ ನೀರಿನ ನಡುವೆ ಎದ್ದು ನಿಲ್ಲುವ ವ್ಯಕ್ತಿ. ಸಾಮಾನ್ಯ ಮರಗಳ ಕಾಡಿನಲ್ಲಿ ಕೆಂಪು ಸ್ಯಾಂಡಲ್ವುಡ್. ಕಾಲ್ ಏಳಂ ಮಾಣಿಕೈ ಕಾಲ್ ಅಗಲ. ಸರಳ ಕಲ್ಲುಗಳ ನಡುವೆ ವಜ್ರದಂತೆ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಖತ್ರೋಗಿ ಸಂದರೈ ಸ್ಥಳ ಎಲ್ಲ ಸಿರಪ್ಪು ಕಲಾರೈ. ಕಡಿಮೆ ವಿದ್ಯಾವಂತ ಜನರು ಪ್ರದರ್ಶನವನ್ನು ರಚಿಸಿದರೆ ಅವರ ಸರಳ ನಡವಳಿಕೆಯು ಅವರ ಜ್ಞಾನದ ನಿಜವಾದ ಆಳವನ್ನು ಮುಚ್ಚಿಡುತ್ತದೆ. ಇತರರು ಬಾವಿ ಕಪ್ಪೆಗಳಂತೆ ತಮ್ಮ ಸಣ್ಣ ಕೊಳಗಳ ರಾಜರು ಎಂದು ನಂಬಬಹುದಾದರೂ ಅವನು ಸಾಗರದ ಮಧ್ಯದಲ್ಲಿ ದೈತ್ಯ. ಅವರ ಮಿಂಚಿನ ವ್ಯಕ್ತಿತ್ವವು ದೇಶಾದ್ಯಂತ ತಾಮ್ರದಂತೆ ತ್ವರಿತವಾಗಿ ಚಲಿಸುತ್ತದೆ. ಕ್ಯಾನ್ವಾಸ್ ಮೇಲೆ ಚಿತ್ರ ಬಿಡಿಸುವ ಕಲಾವಿದನಂತೆ ದೃಷ್ಟಿಕೋನವು ಭಾರತವನ್ನು ಸ್ವರ್ಗಕ್ಕೆ ಸೂಕ್ತವಾದ ಕಲಾಕೃತಿಯಾಗಿ ರೂಪಿಸುತ್ತದೆ. ಕಳೆದ 78 ವರ್ಷಗಳಲ್ಲಿ ಅಸ್ತಿತ್ವದಲ್ಲಿದ್ದ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಯಾವುದೂ ಅವರ ಮಟ್ಟದ ನಾಯಕನನ್ನು ಸೃಷ್ಟಿಸಿಲ್ಲ. ತನ್ನ ದಾರಿಯಲ್ಲಿ ಬರುವ ಯಾವುದೇ ಸಮಸ್ಯೆಯನ್ನು ಎದುರಿಸಲು ಅವನು ವಿಶಿಷ್ಟ ಸ್ಥಾನದಲ್ಲಿರುತ್ತಾನೆ, ಏಕೆಂದರೆ ಪಾದರಸದಂತೆ ಅವನು ಎಂದಿಗೂ ಅಡಕವಾಗುವುದಿಲ್ಲ. ಅವನು ತನ್ನ ಕ್ರಿಯೆಗಳನ್ನು ಸಂವಹನ ಮಾಡುವ ಮತ್ತು ಕಾರ್ಯಗತಗೊಳಿಸುವ ಅಸಾಧಾರಣ ಶೈಲಿಯನ್ನು ಹೊಂದಿದ್ದಾನೆ. ಇತರರು ಕೇವಲ ಗೀಚಿದರೆ ಅವರು ದೇಶದ ಭವಿಷ್ಯವನ್ನು ರೂಪಿಸುವ ಕವಿತೆಯನ್ನು ಬರೆಯುತ್ತಾರೆ. ದೇವರು ಮಾತ್ರ ಒಳ್ಳೆಯವರು ಮತ್ತು ಕೆಟ್ಟವರು, ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಮತ್ತು ಉನ್ನತ ಶ್ರೇಣಿಯವರು, ವಿಜ್ಞಾನಿಗಳು ಮತ್ತು ರೌಡಿಗಳನ್ನು ರಚಿಸುತ್ತಾನೆ. ಪ್ರಧಾನಿ ಮೋದಿ ಭಾರತಕ್ಕೆ ದೇವರು ನೀಡಿದ ಉಡುಗೊರೆ. ಸಂವಿಧಾನಗಳು ಮಾನವ ನಿರ್ಮಿತ ರಚನೆಗಳು. ಮೋದಿಯವರಂತಹ ಆಲೋಚನೆಗಳನ್ನು ಪರಮಾತ್ಮನೇ ರೂಪಿಸಬಹುದು. ದೇಶದ ಪ್ರಗತಿಗೆ ಕೊಡುಗೆ ನೀಡುವುದು ಅವರ ಏಕೈಕ ಕಾರ್ಯಸೂಚಿಯಾಗಿದೆ. ಇದು ಈಗಾಗಲೇ ಅವರ ಅಧಿಕಾರಾವಧಿಯಲ್ಲಿ ನಿರ್ಮಿಸಲಾದ ಮಹಾನ್ ರಸ್ತೆಗಳು ಮತ್ತು ರೈಲ್ವೆಗಳಲ್ಲಿ ಕಂಡುಬರುತ್ತದೆ. ಭಾರತವನ್ನು ವಿಶ್ವದಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸುವುದು ಮತ್ತು ಇತರ ಎಲ್ಲ ದೇಶಗಳ ಅಸೂಯೆಯನ್ನು ಹೆಚ್ಚಿಸುವುದು ಅವರ ಏಕೈಕ ಸಾಧನೆಯಾಗಿದೆ. ವಯಸ್ಸು ಮುಖ್ಯವಲ್ಲ, ದೇಶದ ಪ್ರಗತಿಗಾಗಿ ಕೆಲಸ ಮಾಡುವುದು ಮಾತ್ರ ಮುಖ್ಯ. ದೇವರ ಮುಂದೆ ಯಾವ ನಾಯಕನೂ ಮಹಾನ್ ಅಲ್ಲ ಅಥವಾ ಎಂದಿಗೂ ಮಹಾನ್ ಆಗುವುದಿಲ್ಲ. ಅದೇ ಕಾರಣಕ್ಕಾಗಿ ಅವರು ಮುಂದಿನ ಚುನಾವಣೆಯಲ್ಲಿ ಮತ್ತೆ ಗೆಲ್ಲುತ್ತಾರೆ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ.